ಈ ಕಾಡು ಭೀಮನ ಕೋಟೆ. ತಮ್ಮ ಏನೇ ಹೇಳಿದ್ರು ಎದುರು ಮಾತಾಡದೆ ಇವನಿಗೆ ಕಾವಲಾಗಿ ಇಡೀ ಕಾಡೆ ನಿಲ್ಲುತ್ತೆ. ಮದ್ದೂರ್ ಬೆಟ್ಟ ಹತ್ತಿದ್ದೀರಾ ನಾಯರ್? ಇಲ್ಲ. ಹತ್ ನೋಡಿ. ಇಡೀ ದಿನ ಬೆಟ್ಟ ಹತ್ತಿ ತುದಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಭೀಮನ ಸಾಮ್ರಾಜ್ಯ. ಕಣ್ಣು ಕಾಣಿಸೋಷ್ಟು ದೂರ ಬೆಳೆದಿರೋ ಈ ಗಾಂಜಾ ತೋಟನ ಕಾವಲ್ ಕಾಯೋದು ತುಪಾಕಿ ಅಲ್ಲ, ಕಾಡು. ಈ ಬೀದ್ರ ಕಾಂಟ್ರಾಕ್ಟು ಭೀಮನ್ಗೆ ಏನು ಅಲ್ಲ, ಬರೀ ಕಸ. ಅದಿದ್ರೂ ಇಲ್ದೆ ಹೋದ್ರೂ ಭೀಮನ್ ಸರ್ಕು ಹೋಗೋ ಜಾಗಕ್ಕೆ ಹೋಗುತ್ತೆ. ನಿನಗೂ ಗೊತ್ತಿಲ್ದಂಗೆ ನಿನ್ ಬಿದ್ರಿನ ಲೋಡಲ್ಲಿ ಏನೋ ಅನುಮಾನನ? ಇದನ್ನ ಹೇಳೋದಕ್ಕೆ ಬಂದೆ. ನೀನೆಲ್ಲ ನನಗೆ ಮ್ಯಾಟ್ರೇ ಅಲ್ಲ. ಆದರೆ ಇವನು ನನಗೆ ಹೇಳ್ಕೊಟ್ಟ. ನಿನ್ ಪರವಾಗಿ ನಿಂತ್ಕೊಳ್ಳೋಕೆ ಈ ಊರಿಗೆ ಬಂದಿರೋ ಈ ಬಲರಾಮ. ಈ ನಾಯಿ ನನ್ನ ಮಗನ ವಾಪಸ್ ಹೋಗ ಕೇಳೋ. ಸೀಸನ್ ಮುಗಿಯೋಷ್ಟಲ್ಲಿ ಊರ್ ಬಿಟ್ಟು ಹೋಗ ಕೇಳೋ, ಇಲ್ಲಾಂದ್ರೆ ಕಾಡು ಉರಿಯೋದನ್ನ ನೋಡ್ತೀಯ. ಮೊದಲು ಇಷ್ಟುದ್ದ ಡೈಲಾಗ್, ಆಮೇಲೆ ಒದೆ. ಅದ್ಯಾಕೋ ನಂಗೆ ಬೋರ್ ಅನ್ನಿಸ್ತು, ಅದಕ್ಕೆ ಅದನ್ನ ಬದಲಾಯಿಸಿ ಮೊದಲು ಒದೆ ಆಮೇಲೆ ಡೈಲಾಗ್. ನೀನು ಊರಿಗೆ ಬಂದಾಗ್ಲೇನೆ ಮೊದಲನೇದಾಗಿ ನಾನು ನಿಂಗೊಂದು ಮಾತನ್ನ ಹೇಳಿದ್ದೆ. ನೀನ್ ಗಾಂಜಾ ಬೆಳಿ, ಸಾರಾಯನ ಕಾಯಿಸು, ಏನ್ ಬೇಕಾದ್ರೂ ಮಾಡ್ಕೊ. ಆದ್ರಲ್ಲಿ ನಮಗೋಸ್ಕರ ಕಷ್ಟಪಟ್ಟು ದುಡಿದಿರೋ ರೊಟ್ಟೆ ಮೇಲೆ ಹೊಡೆಯೋದಕ್ಕೆ ಹೋಗ್ಬೇಡ. ನಿನಗೆ ಕಾಡಿನ ಬಗ್ಗೆ ಮಾತ್ರ ಗೊತ್ತು, ನಾಡಿನ ಬಗ್ಗೆ ಗೊತ್ತಿಲ್ಲ. ಒಳ್ಳೆ ಮನುಷ್ಯನ ತರ ಬದುಕೋದು ನೋಡು. ಆಮೇಲೆ ಏನಾಗುತ್ತೆ ಅಂತ ಇವನ ಹತ್ರ ಕೇಳೋ, ಹೇಳೋ ಅವನ್ಗೆ. ಈ ಔಷಧಿನ 4 ಸರಿ ಕೊಡು. 2 ದಿನದಲ್ಲಿ ಸರಿ ಹೋಗ್ಲಿಲ್ಲ ಅಂದ್ರೆ ಇಂಗ್ಲಿಷ್ ಔಷಧಿ ಕೊಡ್ತೀನಿ, ಸರಿನಾ? ಏನೋ ನೋಡ್ತಾ ಇದ್ಯಾ ಅಯೋಗ್ಯ? ಕೈ ಕಾಲ್ ಕಟ್ಟಾಕಿ ಕೆರೆಗೆ ಹಾಕ್ಬಿಡ್ತೀನಿ. ಕರಿಯೋ ನಿಮ್ಮ ಆದಿವಾಸಿ ಅಪ್ಪನ್ನ. ನೋಡೇ ಬಿಡ್ತೀನಿ ಅವನು. ಸಾಹೇಬ್ರು ಬೆಳಗ್ಗೆ ಶುರು ಮಾಡಿದ್ರಾ? ನೀವು ಅವನಿಗೊಂಚೂರು ಬುದ್ಧಿ ಹೇಳ್ಬಾರದಾ? ಇಷ್ಟೇ ಆದ್ರೂ ಅವನು ಕ್ರಿಶ್ಚಿಯನ್ನೇ ಅಲ್ವಾ? ಉಪದೇಶ ಮಾಡ್ಬೋದು. ಉಪದೇಶ ಮಾಡೋ ಅಷ್ಟರಲ್ಲಿ ನಾನು ಇದನ್ನ ಬಿಚ್ಚಿ ಸಾರಾಯಿ ಕುಡಿತಾ ಕೂತಿರ್ತೀನಿ. ಆ ತರ ಮಾಡ್ಬಿಡ್ತಾನೆ. ನೀವು ಆರಾಮಾಗಿ. ಏನ್ ಮಾತಾಡ್ತಾ ಇದ್ಯಾ? ಏನಾದ್ರೂ ಮಾತಾಡೋದಿದ್ರೆ ಅಪ್ಪ ಅಮ್ಮನ ಹತ್ರ ಮಾತಾಡು. ಈ ಮಗು ಹತ್ರ ಮಾತಾಡ್ತಿದ್ಯಲ್ಲ ನೀನು. ಎಗರೋದಲ್ಲ, ಇವ್ನ ಹಾಕೊಂಡು ತುಳಿಬೇಕು ಕೆರೆಯಲ್ಲಿ. ನನ್ನ ಹತ್ರ ಎಷ್ಟು ದುಡ್ಡು ಹೋಗಿದೆ ಅಂತ ನಿನ್ ಗೊತ್ತೇನಮ್ಮ? ರಕ್ತನ ಬೆವ್ರ ತರ ಅರಸಿ ಕಾಯಿಸಿದ ಸಾರಾಯಿ ನೀರು ಒಳಗಡೆ ಹಾಕಿಟ್ಟಿದ್ದೆ. ಹೋಗ್ ನೋಡಿದ್ರೆ ನೀರು ಇಲ್ಲ, ದಾರನೂ ಇಲ್ಲ. 1-2 ಸಲ ಅಲ್ಲ, 3ನೇ ಸಲ ಈ ತರ ಮಾಡ್ತಾ ಇರೋದು ಇವನು. ನನ್ನ ಹೆಂಡತಿ ಮಂಗಲ್ಯನ ಅಡ ಇಟ್ಬಿಟ್ಟು ವ್ಯಾಪಾರ ಮಾಡ್ತಾ ಇರೋದು ನಾನು. ಹೋಗ್ಬೇಕಾದ್ರೆ ನಾನು ತಗೊಂಡು ಹೋಗ್ಬೇಕದನ್ನ. ಇಲ್ಲ ಅಂದ್ರೆ ಅವಳು ನನ್ನ ಮನೆಗೆ ಸೇರಿಸ್ತಾಳ, ನೀವು ವಹಿಸ್ಕೊಂಡು ಮಾತಾಡ್ತಿರಲ್ಲ. ಅದು ಇವನೇ ಮಾಡ್ದ ಅಂತ ನೀನ್ ಅಷ್ಟು ಕನ್ಫರ್ಮ್ ಆಗಿ ಹೆಂಗೆ? ಚೆನ್ನಾಗೆ ಗೊತ್ತು. ನಾನ್ ಸಾರಾಯಿ ಕಾಯಿಸೋ ಜಾಗದಲ್ಲಿ ಇವ್ನು ಆಟ ಆಡ್ತಾ ಇರೋದನ್ನ ನಾನ್ ಕಣ್ಣಾರೆ ನೋಡಿದ್ದೀನಲ್ಲ. ನಾನಲ್ಲಿ ಮೀನ್ ಹಿಡಿಯಕ್ ಹೋಗಿದ್ದು. ಮೀನ್ ಹಿಡಿಯೋದಿಕ್ಕ ನಿನ್ನ ಇವನನ್ನ? ಅಯ್ಯೋ ರಮಣ, ನಿನ್ನ ನೋಡಿದ್ರೆ ಸಾಕು ಅವನು ಇರೋ ಜಾಗ ಬಿಟ್ಟು ತಪ್ಪಿಸ್ಕೊಂಡು ಎಲ್ಲಾದ್ರೂ ಹೋಗ್ಬಿಡ್ತಾನೆ. ನಿಮ್ಮಿಬ್ಬರ ಮಧ್ಯೆ ಅದೆಂತದಿದೆ? ಏನು ಹಣ್ಣು ಬೇಕಾ ಅಂತ ಕೇಳಿದ್ರು. ಹೌದು, ಅವ್ರು ಹೇಳ್ತಾ ಇರೋದು ಕರೆಕ್ಟ್. ನಮ್ಮೂರಲ್ಲಿ ಯಾರೋ ಒಬ್ಬ ಕಳ್ಳ ಇದ್ದಾನೆ. ಹಂಗೇಳಿ ಮತ್ತೆ. ಹೌದು, ಇವ್ರದ್ದು ಸಾರಾಯಿ ಬಾಟ್ಲು ಕಾಣಿಸ್ತಲ್ಲ, ನಂದು ಬಾಳೆಗೊನೆ ಕಾಣಿಸ್ತಲ್ಲ, ಮತ್ತೆ ಇವ್ರದ್ದು 4 ಹಾರ್ಲಿಕ್ಸ್ ಬಾಟ್ಲು, 2 ಚಂದ್ರಿಕಾ ಸೋಪು. ಅಷ್ಟೇ ಅಲ್ಲ, ನಮ್ ದೊಡ್ಡ ಮುಂದೆ 75 ರೂಪಾಯಿ ದುಡ್ಡು ಕಾಣ್ತಾ ಇಲ್ಲ. ಇವನ್ ಅಂಗಡಿಲಿ ಊಟನೇ ಕಾಣ್ತಾ ಇಲ್ಲ. ಇದನ್ನೆಲ್ಲ ಈ ಚಿಕ್ಕ ಹುಡುಗ ಕದ್ದ ಅಂತ ಹೇಳಕ್ಕಾಗತ್ತಾ? ಆಗಲ್ಲ. ಹಂಗಂದ್ರೆ ಈ ಕಾಲೋನಿಲಿ ಒಬ್ಬ ಕಳ್ಳ ಇದ್ದಾನೆ, ಒಬ್ಬ ವಿದ್ಯಾವಂತ ಕಳ್ಳ. ಸ್ವಾಮಿ, ಮೊದ್ಲು ಅವ್ನ್ ಯಾರು ಅಂತ ಕಂಡು ಹಿಡಿಬೇಕು. ಇಲ್ಲ ಅಂದ್ರೆ ಈ ಹುಡುಗನ್ನ ಬೈದು ಏನ್ ಪ್ರಯೋಜನ? ಅದು ಸರಿನೇ. ಕಳ್ಳ ನಮ್ಮ ಊರಲ್ಲೇ ಇದ್ದಾನೆ ಅಂದ್ರೆ ಕಂಡುಹಿಡಿಯೋದು ತುಂಬಾ ಈಸಿ. ಹರಿ ಓಂ, ನನಗೆ ಕಾಣಿಸ್ತಿದೆ. ಏನದು? ಈ ಊರಲ್ಲಿ, ಈ ಬೆಟ್ಟದಲ್ಲಿ ಅವನ ಕಾಲ್ ಪಾದಗಳು ನನಗೆ ಕಾಣಿಸ್ತಿದೆ. ವೀರ, ಮಹಾವೀರ,
ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ, ಕೃಷ್ಣಾವತಾರ. ಅವನು ಕೃಷ್ಣಾವತಾರ. ಅವನು ಸಿಗೋದಿಲ್ಲ. ಅವನ್ನ ಬಿಟ್ಬಿಡಿ, ಅದೇ ನಿಮ್ಗೆಲ್ಲ ಒಳ್ಳೇದು. ಇಲ್ಲ ಅಂದ್ರೆ ಅದು ಇವನು ಸ್ವಾಮಿ ಅಲ್ಲ, ನಮ್ಮ ಬಾರ್ಬರ್ ಕುಟ್ಟಪ್ಪ, ಚಾಲ ಕುಟ್ಟಪ್ಪ. ನನ್ನ ಹತ್ರನೇ ಆಟ ಆಡ್ತೀಯನೋ? ಅಯ್ಯೋ ಇವನ ಸಾಕು ನಿಲ್ಸಿ. ಸಾಕ್ ನಿಲ್ಲಿಸ್ರಿ, ನನ್ಗೇನು ಆಗಿಲ್ಲ. ಅವನ್ ವಿಶ್ವರೂಪ ತೋರಿಸ್ತಾ ನೋಡಿ. ಇವತ್ತು ಒಂದ್ ರಾತ್ರಿ ಹಾಸ್ಟೆಲ್ ಇದ್ದಿದ್ರೆ ಏನ್ ತೊಂದರೆ ಆಗ್ತಿತ್ತು ನಿಂಗೆ? ನಾನ್ ನಾಳೆ ಬಂದು ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ದೆ ಅಲ್ವಾ? ಹೇಳು. ಅದು ನಾನು ಮಾತಾಡ್ಬೇಡ. ಇಷ್ಟ ಬಂದಾಗ ಮಾಡ್ಬಿಟ್ಟು ಈಗ ಏನ್ ರಾಮಣ್ಣ ಇದು? ಕೋಪ ಮಾಡ್ಕೊಳ್ಳೋಂಥದ್ ಏನಾಯ್ತು ಈಗ? ಅವಳು ಏನೇ ತಪ್ಪು ಮಾಡಿದ್ರು ಸರಿ, ಯಾವ ಸಮಸ್ಯೆ ಇಲ್ಲದೆ ಬಂದಾಯ್ತಲ್ಲ, ಏನ್ ಇವಾಗ? ಬಂದ್ಲು, ಅದೇನ್ ದೊಡ್ಡ ಸಾಧನೆ ಅಲ್ಲ. ಹೆಚ್ಚು ಕಡಿಮೆ 150 ಕಿಲೋಮೀಟರ್ ಮಳೆ ಗಾಳಿ ಕಾಡಲ್ಲಿ ಬಂದಿದ್ದಾಳೆ. ನಿನ್ಗೆ ನನ್ಗದೇ ಗೊತ್ತಾಗ್ತಾ ಇಲ್ಲ. ಸಾರಿ, ಇನ್ನ ಬೈಬೇಡಿ ಅಪ್ಪ. ಎಕ್ಸಾಮ್ ಮುಗ್ದಿದ ತಕ್ಷಣ ನಂಗೆ ಅಲ್ಲಿ ಇರ್ಬೇಕು ಅನಿಸ್ಲಿಲ್ಲ, ಇಲ್ಲಿ ಬರಬೇಕು ಅಂತ ಅನಿಸ್ತು ನನಗೆ. ಅದಕ್ಕೆ ನೋಡಿದ್ದೀನಿ, ಗಿನ್ನಿಸ್ ಬುಕ್ ಅಲ್ಲಿ ಇರ್ಬೇಕಾದಂತ ಮಗಳನು ಅಪ್ಪ ಇವರು. ಪ್ರಪಂಚದಲ್ಲಿ ಎಲ್ಲಾದ್ರೂ ಇರ್ತಾರ ಇಂಥ ಇಬ್ರು? ನೀನೇನೆ ನೋಡ್ತಾ ನಿಂತಿದ್ಯಾ? ಮಗಳು ಬಂದಾಯ್ತಲ್ಲ, ಊಟಕ್ಕೆ ರೆಡಿ ಮಾಡಿ ಹೋಗೋ. ನಡಿಯಮ್ಮ ಹೋಗೋಣ. ನನ್ಗೆ ಇವಾಗ ಹಸಿವಿಲ್ಲ ಅಂಕಲ್. ಹಸಿವು ನಾನ್ ಬರೋ ಹಾಗೆ ಮಾಡ್ತೀನಿ. ಬಾ ಬಾ. ಬಿಸಿ ಅನ್ನಕ್ಕೆ ತೆಂಗಿನೆಣ್ಣೆ ಹಾಕೊಂಡು ತಿಂತಾ ಇದ್ರೆ ಹೆಂಗಿರ್ತದ ಗೊತ್ತಾ? ಓ, ನಮ್ಮ ಮೇಷ್ಟ್ರು ಬಂದ್ರು. ಲೇ ಸಾಯಂಕಾಲ ಒಟ್ಟಿಗೆ ಹೋಗೋಣ ಕಣ್ರೋ. ಹೋದ್ ವರ್ಷ ಜಾತ್ರೆ ಏನ್ ಸಖತ್ತಾಗಿತ್ತಲ್ಲ. ಏನೇ ಆಗ್ಲಿ ಲೆಟರ್ ಕಳ್ಸಿದೀವಲ್ಲ, ಉತ್ತರ ಬರ್ಲಿ ನೋಡೋಣ. ಸರಿ, ನಾವು ಹೋಗಿ ಬರ್ತೀವಿ. ನಾನೇನ್ ಬರ್ತೀನಿ. ಸರಿ, ನಾವು ಹೊರಡ್ತೀವಿ ಫಾದರ್. ಆಹಾ, ಇದು ನಮ್ಮ ಡಾಕ್ಟರ್ ಅಲ್ವಾ? ಇವತ್ತೇ ಬಂದ್ಲು. ಇನ್ಮೇಲೆ ಇವನ್ನ ಟೆನ್ಷನ್ ಇಲ್ದೆ ನೋಡ್ಬೋದು ನೋಡು. ಇಲ್ಲಿ ನೋಡು, ಬಾ ಇಲ್ಲಿ. ಇವನು ಮನು, ನನ್ನ ಕ್ಲೋಸ್ ಫ್ರೆಂಡ್ ಅವ್ರ ಮಗ. ಕನ್ನಡ ನ್ಯೂಸ್ ಪೇಪರ್ ಅಲ್ಲಿ ಫೋಟೋಗ್ರಾಫರ್. ಇಲ್ಲೇನೋ ಫೋಟೋ ತೆಗಿಬೇಕು ಅಂತ ಇಲ್ಲಿಗೆ ಬಂದಿದ್ದಾನೆ. ಸ್ವಲ್ಪ ದಿನ ಇಲ್ಲೇ ಇರ್ತಾನೆ. ಆಯ್ತು, ಹೋಗೋಣ ಇರು. ಈ ಊರಲ್ಲಿರೋ ಹೀರೋ ಬಗ್ಗೆ ಹೇಳಿದ್ನಲ್ಲ, ಅವರೇ ಇವರು, ಬಲರಾಮ. ಬೇಕಿದ್ರೆ ಫೋಟೋ ತೆಗ್ದಿಟ್ಕೋ. ಮತ್ತೆ ಅವರ ಅಸಿಸ್ಟೆಂಟ್ ಆಗಿ ನಂದು ಒಂದ್ ಫೋಟೋ ನೀಗ್ಲೇ ತಗೊಂಡ್ಬಿಡಿ. ಅಪ್ಪ ಏನೋ, ಬನ್ನಿ ಹೋಗೋಣ. ಓ, ಇವನಿಗೆ ನಿದ್ದೆ ಬರ್ತಿದ್ದೆ ಫಾದರ್. ನಾವು ಹೊರಡ್ತೀವಿ, ನೋಡ್ತೀವಿ. ಬನ್ರಿ. ಬಾ. ಎಲ್ಲರೂ ಸಾಲಾಗಿ ಬನ್ನಿ, ಎಲ್ಲರಿಗೂ ಪ್ರಸಾದ ಇದೆ. ಲೇ, ನನ್ ಮನೆಕಿನ ಅಂಗಡಿಲೇ ಇಟ್ಬಿಟ್ಟೆ ಕಣೋ. ಬೆಸ್ಟ್. ನೀನ್ ಇವ್ರನ್ನ ಕರ್ಕೊಂಡು ಹೋಗೋ, ನಾನು ಹಿಂದೆನೆ ಬರ್ತೀನಿ. ಹುಷಾರಾಗಿ ಹೋಗಿ. ಬಾ ಮಗಳೇ, ನಡಿ. ಬಾ. ಏನ್ ಮರವಪ್ಪ ನನಗೆ. ಏನ್ ಮಾಡ್ತಿದ್ಯಾ ನೀನು? ಅಪ್ಪ ನೋಡಿದ್ರೆ ಅಷ್ಟೇ, ಆಮೇಲೆ ಬಿಡಲ್ಲ. ಒಂದ್ ವಿಷಯ ಗೊತ್ತಾಗ್ಬೇಕು, ನಿನ್ ಮನ್ಸಲ್ಲಿ ಏನಿದೆ ಅಂತ. ಅದನ್ನ ತಿಳ್ಕೊಳ್ದೆ ಬಿಡಲ್ಲ. ಅಪ್ಪ ನೋಡಿದ್ರೆ ಅಷ್ಟೇ, ಆಮೇಲೆ ಬಿಡು ಅಂತಿದ್ದೀನಲ್ಲ. ಬಿಡ್ತೀನಿ, ನಾನ್ ತಿಳ್ಕೊಬೇಕು. ನಾನ್ ನಿಂಗಿಷ್ಟನಾ? ಹೇಳು, ಹೇಳ್ಬಿಟ್ಟು ಹೋಗು. ಬಿಡು. ಅಯ್ಯೋ, ಏನಾಯ್ತು? ಏನಿಲ್ಲಪ್ಪ, ಕಲ್ಲ ಅಡ್ಡ ಬಂತು. ಲೈಟ್ ಮುಂದೆ ನಡ್ಕೊಬಾ ಅಂತ ಹೇಳಿದ್ರೆ ಕೇಳಲ್ಲ. ಕತ್ಲಲ್ಲಿ ನಡ್ಕೊಂಬಂದ್ಲು. ಈಗ ನೋಡಿ ಹೆಂಗಾಯ್ತು, ನಡಿ. ಬಾ.